ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ 6ನೆಯ ಭಾನುವಾರದಲ್ಲಿ ನಾವಿದ್ದೀವಿ. ಇಂದಿನ ಈ ದಿವ್ಯ ಬಲಿ ಪೂಜೆಯನ್ನು ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ನಾನು ಅರ್ಪಿಸುತ್ತೇನೆ. ವಿಶೇಷವಾಗಿ ವಿಶ್ವದಲ್ಲಿ ತಾಂಡವವಾಡುತ್ತಿರುವ ಈ ಮಾರಣಾಂತಿಕ ಮಹಾಮಾರಿ ಕೋವಿಡ್-19 ಕೊರೋನಾ ವೈರಸ್ನಿಂದ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ದಯಾಮಯ ದೇವರು ಪ್ರಭು ಕ್ರಿಸ್ತರ ಮೂಲಕ ರಕ್ಷಿಸಲಿ ಹಾಗೂ ನಮಗೆ ಬಿಡುಗಡೆ ಕೊಡಲಿ. ಶೀಘ್ರವೇ ಈ ಒಂದು ಮಹಾಮಾರಿ ನಿಷ್ಕ್ರಿಯವಾಗಲೆಂದು ನಾವು ಪ್ರಾರ್ಥಿಸೋಣ. ಈ ಮಹಾಮಾರಿಯ ಪಿಡುಗಿಗೆ, ಸೋಂಕಿಗೆ ಬಲಿಯಾದವರ ಸೌಖ್ಯಕ್ಕಾಗಿಯೂ ನಾವೆಲ್ಲರೂ ಕೊರಲಿನಿಂದ ಮನಸ್ಸಿನಿಂದ ಮೊರೆ ಇಡೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಮನುಷ್ಯರು ತಪ್ಪು ಮಾಡಿದಾಗ ದೇವರು ಮನುಷ್ಯರನ್ನು ಕೈ ಬಿಡಲಿಲ್ಲ. ದೇವರನ್ನು ತ್ಯಜಿಸಿ ದೂರ ಹೋದಾಗ ದೇವರು ಪ್ರೀತಿಸುವುದನ್ನು ನಿಲ್ಲಿಸಲಿಲ್ಲ. ದೇವರು ನಮ್ಮನ್ನು ಅಮೋಘವಾಗಿ ಪ್ರೀತಿಸಿದರು. ಆ ಪ್ರೀತಿಯ ಸಂಕೇತವೇ ಪ್ರಭು ಯೇಸು ಕ್ರಿಸ್ತರು. ಆ ಪ್ರೀತಿಯ ಕುರುಹೇ ಈ ಪವಿತ್ರ ಪರಮ ಪ್ರಸಾದದ ಆಚರಣೆ. ಆತ್ಮೀಯರೇ, ನಮ್ಮ ಬಲಹೀನತೆಯನ್ನು ಒಪ್ಪಿಕೊಳ್ಳೋಣ. ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಡೋಣ. ಹೀಗೆ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಮ್ಮನ್ನು ನಾವೇ ಸಿದ್ಧಪಡಿಸಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಆಮೆನ್ ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ ಪುನರುತ್ಥಾನರಾದ ಪ್ರಭುವಿನ ಗೌರವಾರ್ಥ ಆಚರಿಸುತ್ತಿರುವ ಈ ಶುಭ ದಿನಗಳನ್ನು ನಾವು ಹೃದಯಪೂರ್ವಕ ಭಕ್ತಿಯಿಂದ ಕೊಂಡಾಡುವಂತೆ ಮಾಡಿರಿ. ನಾವು ಯಾವುದರ ಸ್ಮರಣೆ ಮಾಡುತ್ತಾ ಜೀವಿಸುತ್ತಿದ್ದೇವೋ ಅದಕ್ಕೆ ನಮ್ಮ ಎಲ್ಲಾ ಕಾರ್ಯಗಳಲ್ಲೂ ಅನುಗುಣವಾಗಿ ನಡೆದುಕೊಳ್ಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಫಿಲಿಪ್ಪನು ಸಮಾರಿಯದ ಪ್ರಮುಖ ಪಟ್ಟಣವೊಂದಕ್ಕೆ ಹೋಗಿ ಅಲ್ಲಿಯ ಜನರಿಗೆ ಯೇಸುವೆ ಅಭಿಷಕ್ತನಾದ ಲೋಕೋದ್ಧಾರಕನೆಂದು ಸಾರಿದನು. ಜನಸಮೂಹವು ಅವನಿಗೆ ಕಿವಿಕೊಟ್ಟಿತು. ಅವನು ಮಾಡಿದ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡಿತು. ಅವನ ಬೋಧನೆಯನ್ನು ಒಮ್ಮನಸ್ಸಿನಿಂದ ಸ್ವೀಕರಿಸಿತು. ಅನೇಕರನ್ನು ಹಿಡಿದಿದ್ದ ದೆವ್ವಗಳು ಅಬ್ಬರಿಸುತ್ತಾ ಅವರನ್ನು ಬಿಟ್ಟಗಲಿದವು. ಪಾರ್ಶ್ವವಾಯು ಪೀಡಿತರು ಕುಂಟರು ಸ್ವಸ್ಥರಾದರು. ಇದರಿಂದ ಆ ಪಟ್ಟಣದಲ್ಲಿ ಉಂಟಾದ ಸಂತೋಷಕ್ಕೆ ಎಲ್ಲಿಯೇ ಇರಲಿಲ್ಲ. ಸಮಾರಿಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರ ಪ್ರೇಷಿತರಿಗೆ ಮುಟ್ಟಿತು. ಅವರು ಪೇತ್ರ ಮತ್ತು ಯೌವನರನ್ನು ಅಲ್ಲಿಗೆ ಕಳುಹಿಸಿದರು. ಇವರು ಬಂದು ಆ ಜನರು ಪವಿತ್ರಾತ್ಮರ ವರವನ್ನು ಪಡೆಯಲೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಏಕೆಂದರೆ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದಿದ್ದರೆ ಹೊರತು ಅವರಲ್ಲಿ ಯಾರ ಮೇಲೂ ಆ ವರವು ಬಂದಿರಲಿಲ್ಲ. ಪ್ರೇಷಿತರು ಅವರ ಮೇಲೆ ಹಸ್ತನಿಕ್ಷೇಪ ಮಾಡಲು ಅವರು ಪವಿತ್ರಾತ್ಮರ ವರವನ್ನು ಪಡೆದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಜಗವೆಲ್ಲ ಮಾಡಲಿ ಜಯಕಾರ
ದೇವನಿಗೆ, ಹಾಡಲಿ ಆತನ ಶ್ರೀನಾಮ ಮಹಿಮೆಗೆ. ನಿನ್ನ ಕಾರ್ಯಗಳೆನಿತು ಚೇತೋಹಾರಿ, ನಿನ್ನ ಪರಾಕ್ರಮಕ್ಕೆ ಶತ್ರುಗಳು ಪರಾರಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಜಗವೆಲ್ಲ ಪೂಜಿಸುವುದು ನಿನ್ನನ್ನು, ಹೊಗಳಿ ಮಾಡುವುದು ಗುಣಗಾನವನು, ಕೀರ್ತಿಸುವುದು ನಿನ್ನ ನಾಮವನ್ನು. ಬನ್ನಿ ದೇವನ ಅತಿಶಯ ಕಾರ್ಯಗಳ ನೋಡಬನ್ನಿ, ಜನತೆಗಾತ ಮಾಡಿದುದು ಅತ್ಯಾಶ್ಚರ್ಯವೆನ್ನಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಒಣನೆಲವಾಗಿ ಮಾರ್ಪಡಿಸಿದ ಕಡಲನು, ಕಾಲು ನಡೆಯಲೇ ದಾಟಿಸಿದ ನದಿಯನ್ನು. ಇದ ನಿಮಿತ್ತ ಪಡೆಯೋಣ ಆನಂದವನ್ನು, ಆತನ ಆಳ್ವಿಕೆ ಶಕ್ತಿಯುತ ನಿರಂತರ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ, ದೇವನೆನಗೆ ಮಾಡಿದ ಕಾರ್ಯಗಳ ತಿಳಿಸುವೆ ನಿಮಗೆ. ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಿದ ದೇವನಿಗೆ ಸ್ತುತಿ, ತನ್ನ ಪ್ರೀತಿಯ ನನಗೆ ನಿರಾಕರಿಸಿದಾತನಿಗೆ ಸನ್ನತಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ಇಂದಿನ ಎರಡನೆಯ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವನ್ನು ಪ್ರಭುವೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸಿರಿ. ನಿಮ್ಮಲ್ಲಿರುವ ನಂಬಿಕೆ ನಿರೀಕ್ಷೆಯ ಬಗ್ಗೆ ಯಾರಾದರೂ ಪ್ರಶ್ನಿಸಿದರೆ ಅವರಿಗೆ ತಕ್ಕ ಉತ್ತರ ಕೊಡಲು ಸರ್ವದಾ ಸಿದ್ಧರಾಗಿರಿ. ಹಾಗೆ ಉತ್ತರ ಕೊಡುವಾಗ ಮರ್ಯಾದೆಯಿಂದಲೂ ಶಾಂತಿ ಸಮಾಧಾನದಿಂದಲೂ ಮಾತನಾಡಿ. ನಿಮ್ಮ ಮನಸ್ಸಾಕ್ಷಿ ಶುದ್ಧವಾಗಿರಲಿ. ಆಗ ಉತ್ತಮವಾದ ನಿಮ್ಮ ಕ್ರಿಸ್ತೀಯ ವರ್ತನೆಯನ್ನು ಕಂಡು ದೂಷಿಸಿದವರು ನಿಮ್ಮನ್ನು ನಿಂದಿಸಿದ್ದಕ್ಕಾಗಿ ತಾವೇ ನಾಚಿಕೆ ಪಡುವರು. ಕೆಟ್ಟದ್ದನ್ನು ಮಾಡಿ ಶಿಕ್ಷೆಯನ್ನು ಅನುಭವಿಸುವುದಕ್ಕಿಂತ ದೇವರ ಚಿತ್ತವಾದರೆ ಒಳ್ಳೆಯದನ್ನು ಮಾಡಿ ಶಿಕ್ಷೆಯನ್ನು ಅನುಭವಿಸುವುದೇ ಲೇಸು. ಅಂತೆಯೇ ಕ್ರಿಸ್ತ ಯೇಸು ನೀತಿವಂತರಾಗಿದ್ದರೂ ಅನೀತಿವಂತರಿಗಾಗಿ ಪ್ರಾಣತ್ಯಾಗ ಮಾಡಿದರು. ಪಾಪ ನಿವಾರಣಾರ್ಥಕವಾಗಿ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ನಮ್ಮನ್ನು ದೇವರ ಬಳಿಗೆ ಸೇರಿಸಲು ಸತ್ತರು. ದೇಹದಲ್ಲಿ ಅವರು ವಧಿತರಾದರು, ಆತ್ಮದಲ್ಲಿ ಜೀವಂತರಾದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪರಮ ತಂದೆಗೆ ಸ್ತುತಿ ಜಯ ಪ್ರೇಮ ದೀಪ ದೇವಗೆ. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು. ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದು ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ನಂತರ ಲೋಕವು ನನ್ನನ್ನು ಕಾಣದು, ಆದರೆ
ನೀವು ನನ್ನನ್ನು ಕಾಣುವಿರಿ. ನಾನು ಜೀವಿಸುವವನಾಗಿರುವುದರಿಂದ ನೀವು ಜೀವಿಸುವಿರಿ. ನಾನು ನನ್ನ ಪಿತನಲ್ಲಿ ಇರುವೆನೋ, ನೀವು ನನ್ನಲ್ಲಿ ಇರುವಿರಿ, ಮತ್ತು ನಾನು ನಿಮ್ಮಲ್ಲಿ ಇರುವೆನೋ. ಇದನ್ನು ಆ ದಿನದಂದು ನೀವು ಅರಿತುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಡುವೆನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ 6ನೆಯ ಭಾನುವಾರದಲ್ಲಿ ನಾವಿದ್ದೀವಿ. ಇಂದಿನ ಸಂದೇಶವನ್ನು ನಾವು ಧ್ಯಾನಿಸೋಣ. ಬಹಳ ಸುಂದರ ಈ 3 ವಾಚನಗಳನ್ನು ನಾವು ಆಲಿಸಿದೆವು. ವಿಶೇಷವಾಗಿ ಯೇಸು ಸ್ವಾಮಿ ಈ ದಿನಗಳಲ್ಲಿ ನಮಗೆ ಯೋಹಾನನ ಶುಭ ಸಂದೇಶದಿಂದ ದೇವರ ಮಾತುಗಳನ್ನು, ತನ್ನ ಮಾತುಗಳನ್ನು ಪ್ರೇಷಿತರಿಗೆ ಹೇಳುವುದನ್ನು ನಾವು ಗಮನಿಸುತ್ತೇವೆ. ಮುಂದುವರಿದ ಭಾಗವಾಗಿ ಈ ವಾರದಲ್ಲಿ ಓದಿದ ಎಲ್ಲ ವಾಚನಗಳು 14ನೇ ಅಧ್ಯಾಯ, ಇವತ್ತು 15ರಿಂದ 21. ಯೇಸು ಏನು ಈ ಸಂದೇಶವನ್ನು ನನಗೂ ನಿಮಗೂ ಕೊಡುತ್ತಾರೆ ಎಂಬುದನ್ನು ನಾವು ಧ್ಯಾನಿಸೋಣ. ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನೋಡಿ, ಮಕ್ಕಳು ತಂದೆ ತಾಯಿಯನ್ನು ಪ್ರೀತಿಸುವುದಾದರೆ ಅವರ ಮಾತುಗಳನ್ನು ಕೇಳುತ್ತಾರೆ, ಗುರು ಹಿರಿಯರ ಮಾತುಗಳನ್ನು ಕೇಳುತ್ತಾರೆ. ಅಂದರೆ ಈ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವುದು ಒತ್ತಡದಿಂದ ಅಲ್ಲ, ಅಥವಾ ಯಾವುದೇ ಒಂದು ಭಯದಿಂದ ಅಲ್ಲ, ಬದಲಾಗಿ ಪ್ರೀತಿಯಿಂದ. ಈ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಅದಕ್ಕಾಗಿ ನಾವು ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ದೇವರನ್ನು ಪ್ರೀತಿಸುತ್ತೇವೆ, ಯೇಸುವನ್ನು ಪ್ರೀತಿಸುತ್ತೇವೆ. ಅದರಿಂದ ನಮ್ಮ ಮುಖದ ಕನ್ನಡಿ ಅಥವಾ ನಮ್ಮ ಜೀವನದ ಕನ್ನಡಿ ಈ ಆಜ್ಞೆಗಳು. ನಾವು ನೋಡ್ತೀವಿ, ಈ ದಶಾಜ್ಞೆಗಳು ಎಷ್ಟು ಸುಂದರವಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿವೆ ಮತ್ತು ಅವುಗಳನ್ನು ನಾವು ನಮ್ಮ ಜಪದ ತರಗತಿಯಲ್ಲಿ ಓದುತ್ತೇವೆ. ಇವತ್ತು ನಾವು ಏನ್ ಮಾಡಬೇಕು? ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ಆ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯಬೇಕು. ಒಂದು ವೇಳೆ ನಡೆಯದಿದ್ದರೆ ನಾನು ನೀವು ದೇವರನ್ನು ಪ್ರೀತಿಸುತ್ತೇವೆ ಎಂದು ಆಗುವುದಿಲ್ಲ. ಅದಕ್ಕಾಗಿ ಯೇಸು ಏನು ಹೇಳ್ತಾರೆ? ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು. ನೋಡಿ, ಯಾಕೆ ನಾವು ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು? ಏಕೆಂದರೆ ನಾವು ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ಯೇಸು ನಮಗಾಗಿ ಪೋಷಕರನ್ನು ಕೊಡುತ್ತಾರೆ. ಅಂದರೆ ದೇವರ ಆಜ್ಞೆಗಳನ್ನು, ದೇವರ ಪ್ರೀತಿಯಲ್ಲಿ ಜೀವಿಸುವಾಗ ನಮಗೆ ಪವಿತ್ರಾತ್ಮರನ್ನು ಅವರು ದಯಪಾಲಿಸುತ್ತಾರೆ. ಇದು ಬಹಳ ಪ್ರಮುಖವಾದುದು. ನಾವು ಕೇವಲ ಪ್ರಾರ್ಥನೆ ಅಥವಾ ದೇವರ ವಾಕ್ಯ ಓದ್ತಾ ಇರುವಾಗ ಪವಿತ್ರಾತ್ಮರು ನಮ್ಮನ್ನು ಚೈತನ್ಯ ಭರಿತರನ್ನಾಗಿ ಮಾಡುತ್ತಾರೆ, ಹುಮ್ಮಸ್ಸಿನಿಂದ ತುಂಬುತ್ತಾರೆ, ಉತ್ಸಾಹದಿಂದ ತುಂಬುತ್ತಾರೆ, ನಮ್ಮನ್ನು ಉತ್ತೇಜಿಸುತ್ತಾರೆ. ನಮಗೆ ಯಾವುದೇ ತರದ ಭಯಗಳು ಅಥವಾ ನಿರಾಶೆಗಳು ನಾವು ಕುಗ್ಗಿ ಹೋಗುವುದಿಲ್ಲ. ನಾವು ಆಶೀರ್ವಾದ ಹೊಂದಿದ ಪ್ರಜೆಗಳಾಗಿ ಬಾಳುತ್ತೇವೆ. ಇದನ್ನು ಮಾಡುವುದು ಪವಿತ್ರಾತ್ಮ, ಪೋಷಕ. ಅದಕ್ಕಾಗಿ ನಾವು ಯಾರು ಏಕಾಂಗಿಗಳಲ್ಲ, ನಮ್ಮ ಜೊತೆಗೆ ಪವಿತ್ರಾತ್ಮ ಇದ್ದಾರೆ. ಅದನ್ನೇ ಯೇಸು ಅವರಿಗೆ ಹೇಳ್ತಾರೆ. ನೀವು ಯೋಚನೆ ಮಾಡಬಹುದು, ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಇರಬಹುದು, ದೈಹಿಕವಾಗಿ ನಾನು ಬಿಟ್ಟು ಹೋಗುತ್ತೇನೆ. ಅನೇಕ ಬಾರಿ ನಮಗೆ ಏನಂದ್ರೆ, ತಾಯಿ ಹತ್ರ ಇದ್ರೆ ಭಯ ಇಲ್ಲ, ತಂದೆ ಹತ್ರ ಇದ್ರೆ ಭಯ ಇಲ್ಲ, ಅಥವಾ ಯಾರೋ ನನ್ನ ಸ್ನೇಹಿತ ಹತ್ರ ಇದ್ರೆ ಭಯ ಇಲ್ಲ. ಕೆಲವರಿಗೆ ಏಕಾಂಗಿಯಾಗಿರ್ಲಿಕ್ಕೆ ಭಯ. ಈ ಭಯ ಒಂದು ತರ ನಮ್ಮ ವಿಶ್ವಾಸಕ್ಕೆ ಅಡ್ಡಿ. ಅದಕ್ಕೆ ನಾವು ಯಾವುದಕ್ಕೂ ಭಯ ಪಡಬಾರ್ದು. ಭಯ ಪಡದೆ ಹಾಗೆ ಜೀವಿಸುವ ಶಕ್ತಿ ನಮಗೆ ದೇವರು ಕೊಟ್ಟಿದ್ದು ಪೋಷಕ ಪವಿತ್ರಾತ್ಮ. ಅದಕ್ಕಾಗಿ ನಾವು ಏಕಾಂಗಿಗಳಲ್ಲ. ಈ ಲೋಕದಲ್ಲಿ ನಾವು ಎಲ್ಲಿ ಹೋದರೂ, ಎಲ್ಲಿ ಪ್ರಯಾಣ ಮಾಡಿದರೂ ಈ ಪವಿತ್ರಾತ್ಮ ನಮ್ಮ ಜೊತೆಗೆ ಇದ್ದಾರೆ. ಹೋಲಿ ಸ್ಪಿರಿಟ್ ಈಸ್ ವಿತ್ ಅಸ್. ಅದಕ್ಕಾಗಿ ಆತ್ಮೀಯ ಸಹೋದರ ಯೇಸು ಹೇಳುತ್ತಾರೆ,
ನೀವು ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು. ಇವರು ಯಾರು? ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ನೋಡಿ, ಇವರು ನಿಮ್ಮೊಡನೆ ಯಾವಾಗಲೂ 24 hours 365 days ಯಾವಾಗಲೂ ಇರುವರು. ಅದಕ್ಕಾಗಿ ನಾವು ಚರ್ಚಿಗೆ ಬಂದಾಗ ಅಥವಾ ಪ್ರಾರ್ಥನೆ ಕೂತ್ಕೊಂಡಾಗ ಮಾತ್ರ ದೇವರಿದ್ದಾರೆ, ಹೊರಗಡೆ ಇರುವಾಗ ದೇವರಿಲ್ಲ ಅರ್ಥ ಅಲ್ಲ. ಇವರು ಯಾವಾಗಲೂ ನಿಮ್ಮ ಸಂಗಡ ಇರುವರು. ನಮ್ಮ ಸಂಗಡ ಈ ಪವಿತ್ರಾತ್ಮ ಇದ್ದಾರೆ. ಅದಕ್ಕಾಗಿ ಶಿಷ್ಯರು ಹೆದರಲಿಲ್ಲ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಅವರನ್ನು ಸೆರೆಮನೆಗೆ ತಳ್ಳಿದ್ರು, ಕೊರಡೆಗಳಿಂದ ಹೊಡೆದ್ರು. ಆ ಪವಿತ್ರ ಆತ್ಮ ಅವರಿಗೆ ಜ್ಞಾನ ಕೊಟ್ಟರು, ಏನ್ ಮಾತಾಡಬೇಕು, ಎಲ್ಲಿ ಹೇಗೆ ಮಾತಾಡಬೇಕು. ನೋಡಿ, ಆ ಪೋಷಕ ಅವರ ಜೊತೆಗೆ ಸದಾ ಇದ್ದರು. ಲೋಕವು ಇವರನ್ನು ಬರಮಾಡಿಕೊಳ್ಳದು. ಲೋಕಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ನೀವು ಇವರನ್ನು ಅರಿಯುವಿರಿ. ಹೇಗೆ ನಾವು ಅರಿಯುತ್ತೀವಿ? ನಮಗೆ ಸಿಗುವ ಧರ್ಮೋಪದೇಶ, ನಾವು ಓದುವ ದೇವರ ವಾಕ್ಯ, ನಮಗೆ ಕಲಿಸಿದ ಈ ಬೋಧನೆಗಳು, ಇದರ ಮೂಲಕ ಅವರನ್ನು ನಾವು ಗ್ರಹಿಸಿಕೊಂಡಿದ್ದೇವೆ. ಸ್ನಾನ ದೀಕ್ಷೆಯಲ್ಲಿ ನಾವು ಅವರನ್ನು ಸ್ವೀಕರಿಸಿದ್ದೇವೆ. ದೃಢೀಕರಣದಲ್ಲಿ ಅವರನ್ನು ನಾವು ಪಡೆದುಕೊಂಡಿದ್ದೇವೆ. ಮತ್ತೆ ಪ್ರತಿಯೊಂದು ಬಲಿಪೂಜೆಯಲ್ಲೂ, ನಮ್ಮ ಧರ್ಮೋಪದೇಶದಲ್ಲೂ, ಪ್ರಬೋಧನೆಯಲ್ಲೂ ಹೀಗೆ ಈ ಆಚರಣೆಗಳನ್ನು ಮಾಡುವಾಗ ಆ ಪವಿತ್ರ ಆತ್ಮ ನಮ್ಮ ಜೀವಾಳವಾಗಿದ್ದಾರೆ. ಈ ಜೀವಂತವಾದ ವಾಕ್ಯ ಅಂದರೆ ಪವಿತ್ರ ಆತ್ಮರ ಖಡ್ಗ ನಮ್ಮ ಒಳಗಡೆ ಕೆಲಸ ಮಾಡುತ್ತೆ. ಅದಕ್ಕೆ ನೀವು ಪ್ರಬೋಧನೆ ಆಲಿಸುವಾಗಲೇ ಅದ್ಭುತಗಳು ನಡೆಯುತ್ತವೆ. ಮೊದಲನೇ ವಾಚನದಲ್ಲಿ ನೀವು ಆಲಿಸಿದ್ರಿ, ಹೇಗೆ ಸಮಾರ್ಯಕ್ಕೆ ಹೋದ ಫಿಲಿಪ್ಪನು ಪ್ರಬೋಧನೆ ಮಾಡಿದಾಗ ಅದ್ಭುತಗಳು ನಡೆದವು. ಹೇಗೆ, ಯಾರು ಅದ್ಭುತ ಮಾಡ್ತಾರೆ? ಆ ಪೋಷಕ ಯೇಸು ನಾಮದಲ್ಲಿ ಅದ್ಭುತಗಳನ್ನು ಕರುಣಿಸುತ್ತಾರೆ. ಇವತ್ತು ನಮಗೂ ಕೂಡ, ನಾವು ದೇವಾಲಯಕ್ಕೆ ಬರ್ಲಿಕ್ಕೆ ಆಗೋಲ್ಲ, ಮನೆಯಲ್ಲೇ ಇದ್ದು ದೇವರ ವಾಕ್ಯವನ್ನು ಧ್ಯಾನಿಸುತ್ತೇವೆ, ಈ ಬಲಿಪೂಜೆಯನ್ನು ಅರ್ಪಿಸುತ್ತೇವೆ. ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಒಂದಾಗಿದ್ದೀವಿ. ಎಲ್ಲಿ 2-3 ಜನ ನನ್ನ ನಾಮದಲ್ಲಿ ಸೇರುತ್ತಾರೋ ಅಲ್ಲಿ ನಾನಿದ್ದೀನಿ ಅಂತ ಯೇಸು ಹೇಳಿದ್ದಾರೆ. ಯೇಸು ನಮ್ಮ ಮಧ್ಯೆ ಇದ್ದಾರೆ, ಅವರ ಆತ್ಮರ ಶಕ್ತಿ ನಮ್ಮ ಮಧ್ಯೆ ಇದೆ. ಲೋಕ ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಲೋಕ ಅವರನ್ನು ಬರಮಾಡಿಕೊಳ್ಳುವುದಿಲ್ಲ. ಆದರೆ ನೀವು ಅರಿಯುವಿರಿ, ಏಕೆ? ನಿಮ್ಮಲ್ಲಿ ವಿಶ್ವಾಸವಿದೆ. ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು. ಯೇಸು ಇನ್ನೊಂದು ಮಾತನ್ನು ಅವರಿಗೆ ಹೇಳ್ತಾರೆ, ಶಿಷ್ಯರಿಗೂ ಹಾಗೂ ನಮಗೂ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ತುಂಬಾ ಮಂದಿಗೆ ಒಂದು ಜೀವನದಲ್ಲಿ ನಿರಾಶೆ, ನಮ್ಮವರು ಯಾರು ಇಲ್ಲ, ನನ್ನವರು ಯಾರು ಇಲ್ಲ, ನಾನು ಏಕಾಂಗಿ, ನಾನು ಅನಾಥ, ನಾನು ಅನಾಥೆ. ಆದರೆ ಸರ್ವರು ನಮ್ಮನ್ನು ತೊರೆದರು, ಯೇಸು ನಮ್ಮನ್ನು ತೊರೆಯುವುದಿಲ್ಲ. ನೋಡಿ, ಇದು ಯೇಸುವಿನ ವಾಗ್ದಾನ. ಈ ವಾಗ್ದಾನ ಪ್ರೇಷಿತರಿಗೆ ಅರ್ಥ ಆಯಿತು. ಯಾವಾಗ ಪಂಚದಶಮಿ ದಿನದಂದು ಆ ಶಿಷ್ಯರ ಮೇಲೆ ಪವಿತ್ರ ಆತ್ಮ ಇಳಿದು ಬಂದಾಗ ಹೆದರಿ ಮುದುಡಿ ಭಯದಿಂದ ಒಳಗಡೆ ಕುಳಿತುಕೊಂಡಿದ್ದ ಆ ಶಿಷ್ಯರು ಧೈರ್ಯದಿಂದ ಸುವಾರ್ತೆಯನ್ನು ಸಾರಿದರು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರುತ್ತೇನೆ. ನೋಡಿ, ಹೇಗೆ ಬರುತ್ತೇನೆ? ನಾನು ಶಿಲುಬೆ ಮರಣ ಯಾತನೆ ಅನುಭವಿಸಿದ ನಂತರ ಮತ್ತೆ ಪುನರುತ್ಥಾನನಾಗುತ್ತೇನೆ, ನಿಮ್ಮ ಬಳಿಗೆ ಬರುತ್ತೇನೆ. ಏಕೆಂದ್ರೆ ಈ ಜೀವ ನನಗೆ ಕೊಡಲು ತೆಗೆದುಕೊಳ್ಳಲು ಶಕ್ತಿ ಇದೆ. ಇನ್ನು ಸ್ವಲ್ಪ ಕಾಲವಾದ ನಂತರ ಲೋಕವು ನನ್ನನ್ನು ಕಾಣದು, ಲೋಕವು ನನ್ನನ್ನು ಕಾಣದು, ಆದರೆ ನೀವು ನನ್ನನ್ನು ಕಾಣುವಿರಿ. ನೋಡಿ ಹೇಗೆ ಹೇಳ್ತಾರೆ ಯೇಸು ಸ್ವಾಮಿ, ಲೋಕ ಕಾಣುವುದಿಲ್ಲ, ನೀವು ಕಾಣುವಿರಿ. ನೋಡಿ, ಪುನರುತ್ಥಾನ ಹೊಂದಿದ ಮೇಲೆ ಲೋಕ ನೋಡಿಲ್ಲ, ಇವರು ನೋಡಿದ್ರು. ಇವತ್ತು ನಾವು ಲೋಕಕ್ಕೆ ಗೊತ್ತಿಲ್ಲ, ನಮಗೂ ನಿಮಗೂ ಗೊತ್ತಿದೆ. ಕಾರಣ ಆ ವಿಶ್ವಾಸ ದೇವರ ವರದಾನ ನಮಗಿದೆ. ನಾನು ಜೀವಿಸುವವನಾಗಿರುವುದರಿಂದ ನೀವು ಜೀವಿಸುವಿರಿ. ನಾನು ನನ್ನ ಪಿತನಲ್ಲಿ ಇರುವೆನು, ನೀವು ನನ್ನಲ್ಲಿ ಇರುವಿರಿ, ಮತ್ತು ನಾನು ನಿಮ್ಮಲ್ಲಿ ಇರುವೆನು. ನೋಡಿ ಎಷ್ಟು ಸುಂದರವಾಗಿ ಯೇಸು ಹೇಳ್ತಾರೆ, ನಾನು ಜೀವಿಸುವವನಾಗಿರುವುದರಿಂದ ನೀವು ಜೀವಿಸುವಿರಿ. ನಾವು ಯೋಚನೆ ಮಾಡಬಹುದು, ಈ ಜೀವ ಮಾತ್ರ ಅಲ್ಲ, ನಮಗೆ ಈ ಜೀವದ ಒಡೆಯ ಯೇಸು ಈ ಜೀವಕ್ಕೊಂದು ಮಹತ್ವ ಕೊಟ್ಟಿದ್ದಾರೆ. ಏನು ಮಹತ್ವ? ಈ ಜೀವ ಈ ಲೋಕದಲ್ಲಿ ಯಾರಿಗೂ ತೆಗೀಲಿಕ್ಕೆ ಆಗುವುದಿಲ್ಲ. ಈ ಜೀವದ ಮೇಲೆ ಅಧಿಕಾರ ಇರುವುದು ದೇವರಿಗೆ. ಅದಕ್ಕೆ ಯೇಸು ಹೇಳ್ತಾರೆ, ನಾನು ಜೀವಿಸುವವನಾಗಿರುವುದರಿಂದ ನೀವು ಜೀವಿಸುವವರಾಗಿದ್ದೀರಿ. ಹೇಗೆ? ಆ ದೇವರ ಜೀವದೊಂದಿಗೆ ನೀವು ಇದ್ದೀರಿ.
ನಾನು ನಿಮ್ಮೊಂದಿಗೆ ಒಂದಾಗಿದ್ದೀನಿ, ನಾನು ಪಿತನೊಂದಿಗೆ ಒಂದಾಗಿದ್ದೀನಿ, ನಾವು ದೇವರಲ್ಲಿ ಒಂದಾಗಿದ್ದೀವಿ. ನೋಡಿ ಎಷ್ಟೊಂದು ಸುಂದರವಾಗಿ ಹೇಳುತ್ತಾರೆ. ಅಂದರೆ ನಾವು ಅನಾಥರಲ್ಲ, ನಾವು ಭಯಪಡಬೇಕಾಗಿಲ್ಲ, ನಾವು ದೇವರೊಡನೆ ಒಂದಾಗಿದ್ದೀವಿ, ದೇವರ ಮಕ್ಕಳಾಗಿದ್ದೀವಿ, ಬೆಳಕಿನ ಕುಡಿಗಳಾಗಿದ್ದೀವಿ. ನಾನು ನನ್ನ ಪಿತನಲ್ಲಿ ಇರುವೆನು, ನೀವು ನನ್ನಲ್ಲಿ ಇರುವಿರಿ. ಹೇಗೆ? ವಿಶ್ವಾಸದ ಮೂಲಕ, ದೇವರ ವಾಕ್ಯ ಓದುವುದರ ಮೂಲಕ, ಈ ಸಂಸ್ಕಾರಗಳ ಆಚರಣೆ ಮೂಲಕ ನೀವು ನನ್ನಲ್ಲಿ ಇರುವಿರಿ, ನಾನು ನಿಮ್ಮಲ್ಲಿ ಇರುವೆನು. ಹೇಗೆ? ಈ ಸಂಸ್ಕಾರಗಳ ಮೂಲಕ, ಈ ಆಚರಣೆ ಮೂಲಕ ನಾನು ನಿಮ್ಮಲ್ಲಿ ಇರುವೆನು. ನಮ್ಮೊಳಗಡೆ ಯೇಸು ಇದ್ದಾರೆ. ಅದನ್ನೇ ಪೇತ್ರರು 2ನೇ ವಾಚನದಲ್ಲಿ ಹೇಳ್ತಾರೆ. ಅದನ್ನು ನಾವು ನೋಡೋಣ. ಇದನ್ನು ಆ ದಿನದಿಂದ ನೀವು ಅರಿತುಕೊಳ್ಳುವಿರಿ, ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಮತ್ತೆ ಯೇಸು ನಮಗೆ ಹೇಳ್ತಾರೆ, ಬಲವಾಗಿ ಹೇಳ್ತಾ ಇದ್ದಾರೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ನನ್ನನ್ನು ಪ್ರೀತಿಸುವವನು. ಇದು ನಾವು ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲೇಬೇಕು, ಬೇರೆ ಯಾವ ನಮಗೆ ಹಾದಿ ಇಲ್ಲ. ಇದೇ ಒಂದು ಹಾದಿ. ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವನು, ನಾನು ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಡುವೆನು. ಸಾಕ್ಷಾತ್ಕರಿಸಿಕೊಡುವೆನು ಅಂದ್ರೇನು? ನನ್ನನ್ನೇ ಅವರಿಗೆ ಶ್ರುತಪಡಿಸುವೆನು. ಐ ವಿಲ್ ರಿವೀಲ್ ಮೈ ಸೆಲ್ಫ್ ಟು ದೆಮ್. ಅಂದರೆ ಆ ಯೇಸುವಿನ ಅನುಭವ ಅಷ್ಟು ಇರುವುದು, ಅದು ಎಂದೂ ಅವರಿಂದ ಬಿಟ್ಟು ಹೋಗದು. ಇದನ್ನೇ ಮೊದಲನೇ ವಾಚನದಲ್ಲಿ ನಾವು ಇವತ್ತು ಆಲಿಸಿದೆವು. ಇಂದಿನ ಮೊದಲನೇ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನೀವು ನೋಡಿದ್ರೆ ಈ ಪ್ರೇಷಿತರು ಗ್ರೀಕ್ ಮತ್ತು ಯಹೂದ್ಯ ಮಹಿಳೆಯರ ಮಧ್ಯೆ, ವಿಧವೆಯರ ಮಧ್ಯೆ ಸಮಸ್ಯೆಗಳು ಬಂದಾಗ ಏನ್ ಮಾಡಿದ್ರು? 7 ಮಂದಿಯನ್ನು ಆರಿಸಿದ್ರು. ಯಾರನ್ನು? ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, ಒಳ್ಳೆಯ ಹೆಸರುಳ್ಳವರು. ಅದರಲ್ಲಿ ಒಬ್ಬ ಸ್ಟೆಫಾನ, ಇನ್ನೊಬ್ಬ ಫಿಲಿಪ್ಪ. ನೋಡಿ ಎಂತ ಒಂದು ಶಕ್ತಿ ಇವರಿಗೆ ಸುವಾರ್ತೆ ಸಾರುವಲ್ಲಿ ಸಿಕ್ಕಿತು. ಈ ಫಿಲಿಪ್ಪ ಏನ್ ಮಾಡಿದ? ಸಮಾರ್ಯದ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿದ. ಸಮಾರ್ಯದ ಪಟ್ಟಣಕ್ಕೆ ಹೋದ, ಸುವಾರ್ತೆ ಸಾರಿದ. ಸಮಾರ್ಯದವರಂದ್ರೆ ಯಾರು? ಈ ಅಸ್ಸೀರಿಯದ ರಾಜ ಯಹೂದ್ಯರನ್ನು ಯಾವಾಗ ದಾಳಿ ಮಾಡಿ ಕರ್ಕೊಂಡು ಹೋದ, ಅಸ್ಸೀರಿಯದ ಯುವಕರು ಯಹೂದ್ಯರ ಯುವತಿಯರನ್ನು ಮದುವೆ ಆದರು. ಅಲ್ಲಿಂದ ಹುಟ್ಟಿದ ಜನಾಂಗ ಅಂದ್ರೆ ಅವರು ಅರ್ಧ ಯಹೂದ್ಯರು ಅರ್ಧ ಅಸ್ಸೀರಿಯನ್ನರು. ಅವರನ್ನು ಯಹೂದ್ಯರು ಕಡೆಗಣಿಸುತ್ತಿದ್ರು. ಕಾರಣ, ಅವರು ಪರಿಶುದ್ಧ ಒಂದು ಜನಾಂಗ ಅಲ್ಲ, ಪ್ಯೂರ್ ರೇಸ್ ಅಲ್ಲ. ಅದಕ್ಕಾಗಿ ಅವರನ್ನು ಸಮಾರ್ಯದವರು, ಅವರ ಊರಿಗೆ ಹೋಗ್ತಿರ್ಲಿಲ್ಲ. ಅಲ್ಲಿ ಯಾರಾದ್ರೂ ಹೋದ್ರೆ ಬಹಿಷ್ಕಾರ ಆಗ್ತಿದ್ರು. ಆದ್ರೆ ಫಿಲಿಪ್ಪ ಪವಿತ್ರಾತ್ಮ ಭರಿತನಾಗಿ ಎಥಿಯೋಪಿಯದ ಕಂಚುಕಿಗೆ ಸುವಾರ್ತೆ ಸಾರ್ತಾ ಇದ್ದಾನೆ. ಅವನಿಗೆ ಸ್ನಾನ ದೀಕ್ಷೆ ಕೊಡ್ತಾನೆ. ತದನಂತರ ಸಮಾರ್ಯಕ್ಕೆ ಹೋಗ್ತಾನೆ. ಸಮಾರ್ಯದಲ್ಲಿ ಅನೇಕ ಅದ್ಭುತಗಳನ್ನು ಅವನು ಮಾಡ್ತಾನೆ. ಬೈಬಲ್ ಹೇಳುತ್ತೆ, ಅವನು ಮಾಡಿದ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡಿತು. ಅವನ ಬೋಧನೆಯನ್ನು ಒಮ್ಮನಸ್ಸಿನಿಂದ ಸ್ವೀಕರಿಸಿತು. ಅನೇಕರನ್ನು ಹಿಡಿದಿದ್ದ ದೆವ್ವಗಳು ಅಬ್ಬರಿಸುತ್ತಾ ಬಿಟ್ಟಗಲಿದವು. ಪಾರ್ಶ್ವವಾಯು ಪೀಡಿತರು, ಕುಂಟರು ಸ್ವಸ್ಥರಾದರು. ನೋಡಿ, ಶುಭ ಸಂದೇಶ ಸಂತೋಷ ತರುತ್ತೆ. ಆ ಊರಲ್ಲಿ ಸಂತೋಷ. ನನ್ಗೆ ಗೊತ್ತು, ಸುಮಾರು 21 ವರ್ಷಗಳ ಕಾಲ ಧ್ಯಾನಕೂಟಗಳನ್ನು ಕೊಡುವಾಗ ಅಥವಾ ಹಬ್ಬ ಹರಿದಿನಗಳಿಗೆ ಸ್ವಾರ್ಥ ಸಾರಲು ಹೋಗ್ತಿರುವಾಗ ನವೇದ ದಿನಗಳಲ್ಲಿ ನಾನು ನೋಡಿದ್ದೀನಿ ಆ ಊರಲ್ಲಿ ಆಗುವ ಸಂತೋಷ. ಏಕೆಂದ್ರೆ ದೇವರ ವಾಕ್ಯ ಸಂತೋಷ ತರುತ್ತೆ, ದೇವರ ವಾಕ್ಯ ಆಶೀರ್ವಾದ ತರುತ್ತೆ, ದೇವರ ವಾಕ್ಯ ನಮ್ಮನ್ನು ಕೃಪೆಯಲ್ಲಿ ತುಂಬುತ್ತೆ. ಆದ್ದರಿಂದ ಸಮಾರ್ಯದ ಊರಿನಲ್ಲಿ ಆದ ಸಂತೋಷಕ್ಕೆ ಪಾರವೇ ಇಲ್ಲ. ಅಪಾರ ಸಂತೋಷ ಉಂಟಾಯಿತು. ಸಮಾರ್ಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರ ಪ್ರೇಷಿತರಿಗೆ ಮುಟ್ಟಿತು. ಅವರು ಪೇತ್ರ ಮತ್ತು ಯೋಹಾನರನ್ನು ಅಲ್ಲಿಗೆ ಕಳುಹಿಸಿದರು. ನೋಡಿ ಹೇಗೆ ಸಭೆ, ಪೇತ್ರ ಮತ್ತು ಯೋಹಾನರು ಪ್ರೇಷಿತರು, ಅವರನ್ನು ಆ ಊರಿನಲ್ಲಿ ಆರಂಭವಾದ ಸಭೆಗೆ ಮತ್ತು ಆ ಜನರ ಮೇಲೆ ಆಶೀರ್ವಾದಕ್ಕಾಗಿ ಕಳುಹಿಸಿದರು. ಇವರು ಬಂದು ಆ ಜನರು ಪವಿತ್ರಾತ್ಮರ ವರವನ್ನು ಪಡೆಯಲೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಏಕೆಂದರೆ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾಸ್ನಾನವನ್ನು ಪಡೆದಿದ್ದರೆ ಹೊರತು ಅವರಲ್ಲಿ ಯಾರ ಮೇಲೂ ಆ ವರವು ಬಂದಿರಲಿಲ್ಲ. ಪ್ರೇಷಿತರು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಲು ಅವರು ಪವಿತ್ರಾತ್ಮರ ವರವನ್ನು ಪಡೆದರು. ವಿಶೇಷವಾಗಿ ನಾವು ನೋಡ್ತೀವಿ ಧ್ಯಾನಕೂಟಗಳಲ್ಲಿ ಕೊನೆಯ ದಿನ ಅಲ್ಲಿರುವ ಗುರುಗಳು ಧ್ಯಾನ ಮಂದಿರಗಳಲ್ಲಿ ಎಲ್ಲಾ ಜನರ ಮೇಲೆ ಕರಗಳನ್ನಿಟ್ಟು ವಿಶೇಷವಾಗಿ ಪ್ರಾರ್ಥಿಸ್ತಾರೆ. ಈ ಪ್ರಾರ್ಥನೆಯ ಅರ್ಥ ಏನಂದ್ರೆ, ನಾವು ದೇವರ ವಾಕ್ಯ ಆಲಿಸಿ ಧ್ಯಾನಕೂಟ ಮಾಡಿ ಆದ ಮೇಲೆ ಪವಿತ್ರಾತ್ಮರ ವರದಿಂದ ತುಂಬಿ ಜೀವಿಸುವವರಾಗಬೇಕು.
ನಮಗೆ ಸಿಕ್ಕ ನಮ್ಮ ದೀಕ್ಷಾ ಸ್ನಾನದಲ್ಲಿ ಹಾಗೂ ನಮ್ಮ ದೃಢೀಕರಣದಲ್ಲಿ ಸಿಕ್ಕ ಪವಿತ್ರಾತ್ಮರ ವರ ನಮ್ಮಲ್ಲಿ ಸದಾ ಜೀವಾಳವಾಗಿರಬೇಕು. ತದನಂತರ ನಾವು ಹೇಗೆ ಜೀವಿಸಬೇಕು ಎಂಬುದನ್ನು 2ನೇ ವಾಚನ ನಮಗೆ ಬಹಳ ಸುಂದರವಾಗಿ ತೋರಿಸಿಕೊಡುತ್ತೆ. ಈ 2ನೇ ವಾಚನ ಪೇತ್ರನ ಅನುಭವ, ಪೇತ್ರನು ಬರೆದ 1ನೇ ಪತ್ರದಿಂದ ವಾಚನ. ಪೇತ್ರ ತನ್ನ ಸಭೆಗೆ ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವನ್ನು ಪ್ರಭುವೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸಿರಿ. ನೋಡಿ, ನಾವು ಯೇಸುವಿನ ಪವಿತ್ರ ಹೃದಯದ ಒಂದು ಛಾಯಾಚಿತ್ರವನ್ನು ಮನೆಯಲ್ಲಿ ಫೋಟೋವನ್ನು ನಾವು ಪ್ರತಿಷ್ಠಾಪಿಸುತ್ತೇವೆ. ಆ ಪ್ರೇಯರ್ ಎಲ್ಲ ನಾವು ಮಾಡ್ತೀವಿ, ಶುಕ್ರವಾರ ದಿನ ವಿಶೇಷ ಪ್ರಾರ್ಥನೆ ಮಾಡ್ತೀವಿ. ಆದರೆ ಅದು ಕೇವಲ ಮನೆಯಲ್ಲಿ ಒಂದು ಬೈಬಲ್ ಪ್ರತಿಷ್ಠಾಪನೆ, ಒಂದು ಪವಿತ್ರ ಚಿತ್ರ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಇಟ್ಟರೆ ಮಾತ್ರ ಸಾಲದು. ಬಹಳ ಮುಖ್ಯವಾದುದು ಪ್ರಭು ಯೇಸುವನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಬೇಕು. ಅಂದರೆ 24 hours 24 ತಾಸು 365 ದಿನ ಆ ಪ್ರಭು ನನ್ನೊಳಗಡೆ ನಮ್ಮ ಜೀವನದಲ್ಲಿ ಇರಬೇಕು. ಅಂದರೆ ಆ ಪ್ರಭುವನ್ನು ನಾವು ಪ್ರೀತಿಸಬೇಕು, ಆ ಪ್ರಭುವೊಡನೆ ನಮ್ಮ ಜೀವನ ನಾವು ಕಟ್ಟಬೇಕು. ಅದಕ್ಕಾಗಿ ಪೇತ್ರ ಹೇಳ್ತಾ ಇದ್ದಾನೆ, ಸಹೋದರರೇ, ಯೇಸುವನ್ನು ಪ್ರಭುವೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸಿರಿ. ಯೇಸುವೇ ಪ್ರಭು. ಪ್ರಭು ಅಂದ್ರೆ ಲಾರ್ಡ್, ನಮಗೆ ಬೇರೆ ದೇವರಿಲ್ಲ. ಪ್ರಭು ಯೇಸು, ಆತನನ್ನು ಪ್ರಭು ಎಂದು ಅಂಗೀಕರಿಸಿ ಹೃದಯದಲ್ಲಿ ಪ್ರತಿಷ್ಠಾಪಿಸಿ. ಆದ್ರೆ ಇವತ್ತು ನಾವು ಕೇಳಬೇಕಾದ ಪ್ರಶ್ನೆ, ನಮ್ಮ ಹೃದಯದಲ್ಲಿ ಏನನ್ನು ಪ್ರತಿಷ್ಠಾಪಿಸಿದ್ದೀವಿ? ಯಾರಿಗೆ ಜಾಗ ಕೊಟ್ಟಿದ್ದೀವಿ? ಇರಬಹುದು, ಕೆಲವರು ಜಾಗವನ್ನು ಲವರ್ಸ್ಗೆ ಕೊಟ್ಟಿರಬಹುದು, ಕೆಲವರು ಜಾಗವನ್ನು ಮೊಬೈಲ್ಗಳಿಗೆ ಕೊಟ್ಟಿರಬಹುದು, ಕೆಲವರು ಟೆಕ್ನಿಕ್ಸ್ ಅಥವಾ ಟೆಕ್ನಾಲಜಿಗಳಿಗೆ ಕೊಟ್ಟಿರಬಹುದು, ಕೆಲವು ದುರ್ಗುಣಗಳಿಗೆ ಕೊಟ್ಟಿರಬಹುದು. ಯಾರಿಗೆ ನಾವು ಜಾಗ ಕೊಟ್ಟಿದ್ದೀವಿ? ಯಾವುದು ನಮಗೆ ಬಿಡಲಾಗುವುದಿಲ್ಲ ಅದರೊಟ್ಟಿಗೆ ನಾವಿದ್ದೀವಿ. ಅದನ್ನು ಬಿಡಬೇಕಾದ್ರೆ ಪ್ರಭುವನ್ನು ಹೃದಯದಲ್ಲಿ ಯೇಸುವನ್ನು ಪ್ರಭು ಎಂದು ನಾವು ಪ್ರತಿಷ್ಠಾಪಿಸಬೇಕು. ನಿಮ್ಮಲ್ಲಿರುವ ನಂಬಿಕೆ ನಿರೀಕ್ಷೆಯ ಬಗ್ಗೆ ಯಾರಾದರೂ ಪ್ರಶ್ನಿಸಿದರೆ ಅವರಿಗೆ ತಕ್ಕ ಉತ್ತರ ಕೊಡಲು ಸರ್ವದಾ ಸಿದ್ಧರಾಗಿರಿ. ಏಕೆಂದರೆ ನೀವು ಯೇಸು ಒಟ್ಟಿಗೆ ಇರುವಾಗ ಯಾರಾದರೂ ಪ್ರಶ್ನಿಸಿದರೆ, ನಾವು ಕತ್ತೋಲಿಕರೆಂದು ಗೊತ್ತು ನಿಮಗೆ, ಎಷ್ಟೋ ಮಂದಿ ಪ್ರಶ್ನೆಗಳನ್ನು ಹಾಕ್ತಾರೆ. ಕೆಲವು ಸರಿ ನಾವು ಕುರಿಗಳಂತೆ ಸಭೆ ಬಿಟ್ಟು ಹೋಗ್ತೀವಿ, ಚರ್ಚ್ ಬಿಟ್ಟು ಹೋಗ್ತೀವಿ, ಪ್ರೇಯರ್ಗೆ ಬರೋಲ್ಲ, ಹಿಂದಿನ ಸ್ವಲ್ಪ ಅಲ್ಲಿ ಇಲ್ಲಿ ಸಮಸ್ಯೆ ಆಯಿತು ಬಿಟ್ಟು ಹೋಗ್ತೀವಿ. ಅದು ತಪ್ಪು. ಅದರಿಂದ ನಾವು ಹೇಗಿರಬೇಕು? ಯೇಸುವನ್ನು ಪ್ರಭು ಎಂದು ಪ್ರತಿಷ್ಠಾಪಿಸಿದ ನಂತರ ನಾವು ನಮ್ಮ ವಿಶ್ವಾಸವನ್ನು ಡಿಫೆಂಡ್ ಮಾಡುವಾಗಿರಬೇಕು. ನಮ್ಮ ವಿಶ್ವಾಸವನ್ನು ನಾವು ಬಲವಾಗಿ ಆ ವಿಶ್ವಾಸದಲ್ಲಿ ಜೀವಿಸಬೇಕು. ಮತ್ತು ಆ ವಿಶ್ವಾಸದ ಮೇಲೆ ಯಾರು ದಾಳಿ ಮಾಡದಂತೆ ಆ ವಿಶ್ವಾಸವನ್ನು ನಾವು ಕಾಯಬೇಕು. ಸಂಶಯಗಳು ಬಾರದಂತೆ ತಡೆಯಬೇಕು. ಹಾಗೆ ಉತ್ತರ ಕೊಡುವಾಗ ಮರ್ಯಾದೆಯಿಂದಲೂ ಶಾಂತಿ ಸಮಾಧಾನದಿಂದಲೂ ಮಾತನಾಡಿ. ನೋಡಿ ಆತ್ಮೀಯರೇ, ನಾವು ಉತ್ತರ ಕೊಡುವಾಗ ಮರ್ಯಾದೆಯಿಂದ ಶಾಂತಿ ಸಮಾಧಾನದಿಂದ ಮಾತಾಡಬೇಕು. ಏಕೆಂದ್ರೆ ನಾವು ಆರ್ಗ್ಯುಮೆಂಟ್, ಕೆಲವು ಸರಿ ತುಂಬಾ ಮಂದಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಆರ್ಗ್ಯುಮೆಂಟ್ ಕೊನೆಗೆ ನನ್ನ ಮುಂದೆ ಇದ್ದ ವ್ಯಕ್ತಿ ಹತ್ರ ನಾನು ಜಗಳ ಮಾಡಿ ಹೋಗುವುದಲ್ಲ, ಅದು ಯೇಸುವಿನ ವಿಶ್ವಾಸ ಅಲ್ಲ, ಅದು ಪ್ರೀತಿ ಅಲ್ಲ. ನಾವು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಅದು ಸಂವಾದ. ಅದಕ್ಕಾಗಿ ಇಲ್ಲಿ ಯಾರು ಶ್ರೇಷ್ಠರು ಯಾರು ನೀಚರು ಅಂತ ನೋಡುವುದು ಅಲ್ಲ, ಬದಲಾಗಿ ಪ್ರಭು ಯೇಸುವಿನಲ್ಲಿ ನಾವು ಜೀವಿಸಬೇಕು. ಪ್ರಭು ಯೇಸುವನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಬೇಕು, ಸತ್ಯಗಳನ್ನು ಅರಿಯಬೇಕು, ಆ ಸತ್ಯದಲ್ಲಿ ನಾವು ಜೀವಿಸಬೇಕು. ನಿಮ್ಮ ಮನಸಾಕ್ಷಿ ಶುದ್ಧವಾಗಿರಲಿ. ಅನೇಕ ಬಾರಿ ಏನಿರುತ್ತೆ, ನಾವು ಇತರರ ಬಗ್ಗೆ ಅಥವಾ ಇತರ ಸಭೆಯವರ ಬಗ್ಗೆ ಮನಸಾಕ್ಷಿ ಶುದ್ಧವಾಗಿದೆಯಾ? ಕೆಲವರು ಹೇಳಿದ್ದೆ ಕಥೋಲಿಕರು ಸರಿ ಇಲ್ಲ, ಅವರು ಸರಿ ಇಲ್ಲ. ನಾನು ಹೇಳಲಿಕ್ಕೆ ಆಗುದಿಲ್ಲ, ಇನ್ನು ಬೇರೆಯವರು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಪರಸ್ಪರ ಪ್ರೀತಿಸಬೇಕು, ಪರಸ್ಪರ ಪ್ರಾರ್ಥಿಸಬೇಕು. ಮನಸಾಕ್ಷಿ ಅಂತರಾತ್ಮ ಶುದ್ಧವಾಗಿರಬೇಕು. ಆಗ ಉತ್ತಮವಾದ ನಿಮ್ಮ ಕ್ರಿಸ್ತಿಯ ವರ್ತನೆಯನ್ನು ಕಂಡು ದೂಷಿಸಿದವರು ನಿಮ್ಮನ್ನು ನಿಂದಿಸಿದ್ದಕ್ಕಾಗಿ ತಾವೇ ನಾಚಿಕೆ ಪಡುವರು. ಅದರಿಂದ ಇವತ್ತು ನಮಗೆ ಏನು ಅಕ್ರಮ ಹಣ ಸಂಪಾದನೆ ಅಲ್ಲ, ಸಕ್ರಮ ಗುಣ ಸಂಪಾದನೆ ಬೇಕು. ನೋಡಿ, ನಾವು ಯಾರೇ ಇರಬಹುದು, ನಾವು ಉತ್ತಮ ಯೇಸುವಿಗೆ ಸಾಕ್ಷಿ ಕೊಡುವ ವ್ಯಕ್ತಿಗಳಾಗಬೇಕು. ಅದಕ್ಕಾಗಿ ನಾವು ಕೆಟ್ಟದನ್ನು ಮಾಡಿ ಶಿಕ್ಷೆಯನ್ನು ಅನುಭವಿಸುವುದಕ್ಕಿಂತ ದೇವರ ಚಿತ್ತವಾದರೆ ಒಳ್ಳೆಯದನ್ನು ಮಾಡಿ ಶಿಕ್ಷೆಯನ್ನು ಅನುಭವಿಸುವುದೇ ಲೇಸು. ಕೆಟ್ಟದ್ದು ಮಾಡ್ಬೋದು, ಹೊಡಿಬಹುದು, ಜಗಳ ಮಾಡಬಹುದು, ದ್ವೇಷ ಇಟ್ಕೊಳ್ಬಹುದು, ಹಗೆತನ ಕಟ್ಕೊಳ್ಬಹುದು, ಅದರಲ್ಲಿ ಏನು ಬಂತು? ಅದಕ್ಕೆ ಶಿಕ್ಷೆ ಅನುಭವಿಸುವುದು ಸಹಜ. ಆದರೆ ಒಳ್ಳೆಯದನ್ನು ಮಾಡಿ ಶಿಕ್ಷೆ ಅನುಭವಿಸಿದಾಗ ನಮಗೆ ಆಶೀರ್ವಾದ ಸಿಗುತ್ತೆ. ಅಂತೆಯೇ ಕ್ರಿಸ್ತ ಯೇಸು ನೀತಿವಂತರಾಗಿದ್ದರು, ಅನೀತಿವಂತರಿಗಾಗಿ ಪ್ರಾಣತ್ಯಾಗ ಮಾಡಿದರು. ಪಾಪ ನಿವಾರಣಾರ್ಥವಾಗಿ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ನಮ್ಮನ್ನು ದೇವರ ಬಳಿಗೆ ಸೇರಿಸಲು ಸತ್ತರು. ದೇಹದಲ್ಲಿ ಅವರು ವಧಿತರಾದರು, ಆತ್ಮದಲ್ಲಿ ಜೀವಂತರಾದರು. ಆತ್ಮೀಯರೇ, ಇವತ್ತು ಯೇಸು ನಮ್ಮ ಮಧ್ಯೆ ಇದ್ದಾರೆ.
ಯೇಸು ನಮ್ಮೊಂದಿಗಿದ್ದಾರೆ. ಈ 3 ಜೀವಂತ ವಾಚನಗಳು ನಮ್ಮ ಬಾಳಿಗೆ ದಾರಿದೀಪವಾಗಿವೆ. ನಮ್ಮ ಜೀವನದಲ್ಲಿ ಪ್ರಭು ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸಲು ನಮಗೆ ಪ್ರೇರಣೆಯಾಗಿವೆ. ಆದ್ದರಿಂದ ನಾವು ಭಯಪಡುವುದು ಬೇಡ. ಯೇಸುವನ್ನು ನಮ್ಮ ಹೃದಯದಲ್ಲಿ ಪ್ರಭು ಎಂದು ಪ್ರತಿಷ್ಠಾಪಿಸೋಣ. ಪೋಷಕ ಪವಿತ್ರಾತ್ಮ ನಮ್ಮೊಡನೆ ಇದ್ದಾರೆ. ಈ ಮರಣಾಂತಿಕ ವೈರಸ್ ಕೊರೋನಾ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ನಮ್ಮ ವಿಶ್ವಾಸ, ಪರಿಶುದ್ಧಾತ್ಮರ ಶಕ್ತಿ, ದೇವರ ವಾಕ್ಯ, ಪವಿತ್ರಾತ್ಮರ ಖಡ್ಗ ನಮ್ಮ ಜೊತೆಗಿರುವಾಗ ಭಯಪಡಲಾರೆ, ಯಾವುದಕ್ಕೂ ಭಯಪಡಲಾರೆ. ಕಣ್ಣುಗಳನ್ನು ಮುಚ್ಚಿ 2 ಕರಗಳನ್ನು ಹೃದಯದ ಮೇಲಿಟ್ಟು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಇವತ್ತು ನೀವು ನಮಗೆ ಕೊಟ್ಟ ಸಂದೇಶಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಈ ಸುವಾರ್ತೆಯನ್ನು ಆಲಿಸುತ್ತಿರುವ ಹಾಗೂ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ಎಲ್ಲಾ ಜನರ ಮೇಲೆ ಆಶೀರ್ವಾದ ಇಳಿದು ಬರಲಿ. ಎಷ್ಟೋ ಜನ ಈ ದಿನಗಳಲ್ಲಿ ಬಹಳ ಸಂಕಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಸೈತಾನನು ಅನೇಕರ ವಿಶ್ವಾಸವನ್ನು ಅಲುಗಾಡಿಸಲು ನೋಡ್ತಾ ಇದ್ದಾನೆ. ಸಂಶಯಗಳನ್ನು, ದ್ವೇಷಗಳನ್ನು ಹುಟ್ಟುಹಾಕುವುದರ ಮೂಲಕ, ದುಷ್ಟರ ದುರ್ಗುಣಗಳಿಗೆ ಅವರನ್ನು ಸೆಳೆಯುವುದರ ಮೂಲಕ, ನಿರಾಶೆ, ಆತ್ಮಹತ್ಯೆ ಚಿಂತೆಯನ್ನು ತರುವುದರ ಮೂಲಕ, ಯೇಸುವೆ, ನಿಮ್ಮ ವಾಕ್ಯ ಇವತ್ತು ನಮಗೆ ಶಕ್ತಿಯ ವಾಕ್ಯವಾಗಿದೆ. ಪೋಷಕರಾದ ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾರೆ. ಆ ಜೀವಾಳವಾದ ಪವಿತ್ರಾತ್ಮ ನಮ್ಮಲ್ಲಿ ಕೆಲಸ ಮಾಡಲಿ. ಹೇಗೆ ಶಿಷ್ಯರು ಯೋಹಾನ ಮತ್ತು ಅಲ್ಲಿ ಹೋಗಿ ಅವರು ಪ್ರೇಯರ್ ಮಾಡುವಾಗ, ಪ್ರಾರ್ಥಿಸುವಾಗ ಅವರ ಮೇಲೆ ಪವಿತ್ರಾತ್ಮರ ಶಕ್ತಿ ಇಳಿದು ಬಂತು, ಇವತ್ತು ನಿಮ್ಮ ಸೇವಕನಾದ ನಾನು ಪ್ರಾರ್ಥಿಸುವಾಗ, ನನಗೆ ಸಭೆ ಕೊಟ್ಟ ಅದೇ ಅಧಿಕಾರದಲ್ಲಿ ಪ್ರಾರ್ಥಿಸುವಾಗ, ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುವ ಪ್ರತಿಯೊಬ್ಬರ ಮೇಲೂ ಆಶೀರ್ವಾದ ಇಳಿದು ಬರಲಿ. ಎಲ್ಲ ಕೇಡುಗಳಿಂದ ಅವರನ್ನು ರಕ್ಷಿಸಿರಿ, ಎಲ್ಲ ಅಂಧಕಾರ ಶಕ್ತಿಗಳಿಂದ ರಕ್ಷಿಸಿರಿ. ಇದೋ ನೀವು ಸಾಧ್ಯವಾದಲ್ಲಿ ಇದ್ದ ಸ್ಥಳದಲ್ಲಿ ಮಂಡಿ ಹಾಕಿ ಕರಗಳನ್ನು ಮೇಲೆತ್ತಿ ನೀವು ಪ್ರಾರ್ಥಿಸಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಲಮರಗಿಬ್ರ ಶಾರ ಬಾಲಕರ ಶಂದರಿಯರವರ ಅಲ್ಫಕೋರ ರಾಫ. ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಯೇಸು ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಕುಟುಂಬದಿಂದ ಬಿಟ್ಟು ಹೋಗಲಿ. ಕುಟುಂಬದಲ್ಲಿರುವ ದಂಪತಿಗಳು, ಯುವಕ ಯುವತಿಯರು, ಮಕ್ಕಳು, ಹಿರಿಯರು ಆಶೀರ್ವಾದಗೊಳ್ಳಲಿ. ಎಲ್ಲಾ ತರಹದ ಮಾರಣಾಂತಿಕ ಕಾಯಿಲೆಗಳು, ರೋಗ ರುಜಿನಗಳು, ನಿರಾಶೆಗಳು, ಕಷ್ಟ ಸಂಕೋಲೆಗಳು ದೂರವಾಗಲಿ. ಯೇಸು ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳು ಅಭಿಷೇಕವಾಗಲಿ. ಈ ಸುವಾರ್ತೆಯ ವಿಶೇಷ ವರ ಅವರಿಗೆ ಲಭ್ಯವಾಗಲಿ. ಅವರ ಮೇಲೆ ದೇವರ ಕರುಣೆ ಇಳಿದು ಬರಲಿ. ದೇವರ ಪ್ರೀತಿ ಅಧಿಕರಿಸಲಿ. ನಾನು ಬೋಧಿಸಿದ ಈ ವಾಕ್ಯ ನಿರರ್ಥಕವಾಗಿ ವಾಪಸ್ ಹೋಗುವುದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಅದ್ಭುತಗಳನ್ನು ಕರುಣಿಸಲಿ. ಸಮಾರ್ಯದ ಊರಿನಲ್ಲಿ ಫಿಲಿಪ್ಪನು ಬೋಧಿಸುವಾಗ ಸೂಚಕ ಕಾರ್ಯಗಳ ಮೂಲಕ ಆ ಸುವಾರ್ತೆಯನ್ನು ರುಜುವಾತುಪಡಿಸಿದ ಯೇಸುವೆ, ನಿನ್ನ ನಾಮದ ಬಲ ಶಕ್ತಿ ಮಕ್ಕಳಿಗೆ ಅರಿವಾಗಲಿ. ಟಚ್ them Lord, anoint them Lord, heal them Lord. ಎಲ್ಲರನ್ನು ಸ್ವಸ್ಥಪಡಿಸಿ ಪ್ರಭುವೇ, ಆಶೀರ್ವದಿಸಿ ಪ್ರಭುವೇ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮ್ಮ ವಿಶ್ವಾಸ ಪ್ರಮಾಣವನ್ನು ನಾವು ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯವರಲ್ಲಿ ಮನುಷ್ಯರಾದರು. ಪೊನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ 3ನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ.
ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ನಾಮದಲ್ಲಿ ಏನು ಕೇಳಿದರೂ ನಾನು ನಿಮಗೆ ಕೊಡುತ್ತೇನೆ ಎಂದು ಪ್ರಭು ಯೇಸು ನಮಗೆ ನುಡಿದಿದ್ದಾರೆ. ಅದೇ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಈಗ ನಮ್ಮ ಕೋರಿಕೆಗಳನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಆತ್ಮಗಳ ಮೇಷಪಾಲಕರುಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರಿಗಾಗಿ, ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ಎಲ್ಲ ಮೇಷಪಾಲಕರಿಗಾಗಿ, ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ, ದೇವ ಜನರಿಗಾಗಿ, ಈ ಸಂಕಷ್ಟದ ಸಮಯದಲ್ಲಿ ಇಡೀ ವಿಶ್ವಸಭೆಯನ್ನು ಮುನ್ನಡೆಸಲು ಬೇಕಾದ ಶಕ್ತಿಗಾಗಿ, ಪವಿತ್ರಾತ್ಮರ ವರಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಡೀ ವಿಶ್ವಕ್ಕಾಗಿ ನಾವು ಪ್ರಾರ್ಥಿಸೋಣ. ಮಾರಣಾಂತಿಕ ಮಹಾಮಾರಿ ಕೋವಿಡ್-19 ಕೊರೋನಾ ವೈರಸ್ ಮೂಲಕ ಇಡೀ ರಾಷ್ಟ್ರಗಳನ್ನೇ ಮಂಕಾಗಿಸಿದ ಈ ವೈರಸ್ ದೇವ ನಿಮ್ಮ ಶಕ್ತಿಯಿಂದ ನಿಷ್ಕ್ರಿಯವಾಗಲಿ. ವಿಶ್ವದ ನಾಯಕರುಗಳ ಮೇಲೆ, ವೈದ್ಯರುಗಳ ಮೇಲೆ, ದಾದಿಯಂದಿರ ಮೇಲೆ, ಆರೋಗ್ಯ ಕಾರ್ಯಕರ್ತರ ಮೇಲೆ ಹಾಗೂ ಈ ಸೋಂಕಿಗೆ ಬಲಿಯಾದವರು ಸೋಂಕಿನಿಂದ ವಾಪಸ್ ಬರುವಂತೆ, ಸೌಖ್ಯ ಹೊಂದುವಂತೆ, ಮರಣ ಹೊಂದಿದ ಕುಟುಂಬಗಳಿಗೆ ಶಾಂತಿ ಸಮಾಧಾನ ನೀಡುವಂತೆ, ಈ ಸೋಂಕನ್ನು ನಿಗ್ರಹಿಸುವಲ್ಲಿ ಇಡೀ ವಿಶ್ವವು ಮಾಡುವ ಶ್ರಮದಲ್ಲಿ ನಿಮ್ಮ ಆಶೀರ್ವಾದ ಇಳಿದು ಬರುವಂತೆ, ಸಾಧ್ಯವಷ್ಟು ಶೀಘ್ರವೇ ಇದಕ್ಕೊಂದು ಲಸಿಕೆಯನ್ನು ಕಂಡುಹಿಡಿಯುವಂತೆ, ಈ ವಿಶ್ವವನ್ನು ಪಾಪದ ಕೋಪದಿಂದ, ರೋಗಗಳಿಂದ ರಕ್ಷಿಸಿರೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಯಾತನೆಗೆ ಒಳಗಾದ ನಮ್ಮ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ವೃದ್ಧಾಪ್ಯದಿಂದ, ಹಾಸಿಗೆ ಹಿಡಿದವರು, ಅನಾರೋಗ್ಯದಿಂದ, ಮಾರಣಾಂತಿಕ ಕಾಯಿಲೆಯಿಂದ, ಆಸ್ಪತ್ರೆಯಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರುವವರು, ವಿಕಲಚೇತನರು, ಹೀಗೆ ಅನೇಕ ವಿಧವಾದ ಕಾಯಿಲೆಯಿಂದ ನರಳುತ್ತಿರುವ ನಮ್ಮ ಸಹೋದರ ಸಹೋದರಿಯರಿಗಾಗಿ ಶೀಘ್ರವೇ ಅವರೆಲ್ಲ ಗುಣಮುಖ ಹೊಂದಲಿ. ಅವರ ನೋವನ್ನು ಕಡಿಮೆ ಮಾಡಿ ಅವರಿಗೆ ಧೈರ್ಯವನ್ನು ತುಂಬಿರೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಸಮುದಾಯಕ್ಕಾಗಿ, ವಿಶೇಷವಾಗಿ ಧರ್ಮ ಕೇಂದ್ರಕ್ಕಾಗಿ, ಎಲ್ಲಾ ಸಮುದಾಯಗಳಿಗಾಗಿ, ಈ ದಿವ್ಯ ಬಲಿ ಪೂಜೆಯನ್ನು ನನ್ನ ಜೊತೆಗೆ ಅರ್ಪಿಸುವ ಪ್ರತಿಯೊಂದು ಕುಟುಂಬಕ್ಕಾಗಿ, ಈ ದಿವ್ಯ ಬಲಿ ಪೂಜೆಯ ಮೂಲಕ ಅವರ ಜೀವನದಲ್ಲಿ ಅನೇಕ ಆಶೀರ್ವಾದಗಳು ನಡೆಯಲಿ. ಎಲ್ಲಾ ಕೇಡುಗಳಿಂದ, ಸಾಲ ಸೋಲುಗಳಿಂದ, ಎಡರು ತೊಡರುಗಳಿಂದ, ದುಃಖಗಳಿಂದ ಅವರನ್ನು ರಕ್ಷಿಸಿರೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮೌನವಾಗಿ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರೇ, ಈ ಪ್ರಸ್ತುತ ಕಾಲದ ನಮ್ಮ ಬಾಳು ಕಷ್ಟ ಸಂಕಟಗಳಿಗೂ ಅಗತ್ಯಗಳಿಗೂ ಒಳಗಾಗಿರುವುದನ್ನು ನೀವು ಅರಿತಿದ್ದೀರಿ. ನಿಮಗೆ ಮೊರೆಯಿಡುತ್ತಿರುವವರ ಆಶೆ ಆಕಾಂಕ್ಷೆಗಳನ್ನು ಆಲಿಸಿರಿ ಮತ್ತು ನಿಮ್ಮನ್ನು ವಿಶ್ವಾಸಿಸುವವರ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ಆಳಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ.
ಯೇಸು ದೇವ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ನಮ್ಮ ಬಲಿ ಕಾಣಿಕೆಗಳೊಂದಿಗೆ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಗೆ ಏರಲಿ. ಹೀಗೆ ನಿಮ್ಮ ದಯೆಯಿಂದ ನಾವು ಶುದ್ಧರಾಗಿ ನಿಮ್ಮ ಅತಿಶಯ ಪ್ರೀತಿಯ ರಹಸ್ಯಗಳಿಗೆ ಅನುಗುಣವಾಗಿ ಬಾಳುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲಾ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ನಮಗಾಗಿ ಅವಿರತ ಬಲಿಯಾಗಿ ತಮ್ಮನ್ನೇ ಅರ್ಪಿಸುತ್ತಾರೆ. ನಮ್ಮ ಪರವಾಗಿ ವಾದಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಸತತವೂ ಭಿನ್ನವಿಸುತ್ತಾರೆ. ಇನ್ನೆಂದಿಗೂ ಮರಣಕ್ಕೆ ಒಳಗಾಗದ ಯಜ್ಞ ಬಲಿ ಅವರೇ, ನಿತ್ಯಕ್ಕೂ ಜೀವಿಸುವ ಒಮ್ಮೆಗೆ ವಧಿತರಾದ ಕುರಿಮರಿಯೂ ಅವರೇ. ಪಾಸ್ಕ ಮಹಾದಾನಂದದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾ ಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ
ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಬಿಗಿಲಾಗಿ ಅತಿ ಪೂಜ್ಯ ದೇವ ಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಮರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು
ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ಲೋಕದ ಪಾಪಗಳನ್ನು, ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ. ಹೃದಯವು ನಿನಗೆ ಕಾದಿದೆ, ಬಾಬಳಿಯೆಂದು ಬೇಡಿದೆ. ಕರೆಯುವೆ ಬಾ, ಬೇಗನೆ ಬಾ, ಹೇ ದೇವ. ಕರೆಯುವೆ ಬಾ, ಬೇಗನೆ ಬಾ, ಹೇ ದೇವ. ನನ್ನ ನೀನು ಪ್ರೀತಿಸಿದೆ, ನನ್ನಲ್ಲಿ ಶಾಂತಿ ತುಂಬಿಸಿದೆ. ಪಾಪವೆಲ್ಲ ನೀಗಿಸಿದೆ, ದಾರಿ ತೋರಿ ನಡೆಯಿಸಿದೆ. ಪ್ರೀತಿಯನು, ಶಾಂತಿಯನು ಹರಿಸಲು ಬಾ, ಪಾಪವನು ನೀಗಿಸುತ್ತ ನಡೆಸಲು ಬಾ.
ಎರಡೂ ಕರಗಳನ್ನು ನಮ್ಮ ಹೃದಯದ ಮೇಲೆ ಇಡೋಣ. ಕಣ್ಣುಗಳನ್ನು ಮುಚ್ಚಿ ಆಧ್ಯಾತ್ಮಿಕವಾಗಿ ಪ್ರಭುವನ್ನು ನಾವು ಪೂಜಿಸಿದ್ದೇವೆ. ದೇವರ ವಾಕ್ಯವನ್ನು ಆಲಿಸಿ ನಮ್ಮನ್ನೇ ಅರ್ಪಿಸಿ ಪ್ರಭುವಿನಲ್ಲಿ ವಿಶ್ವಾಸವನ್ನು ಪ್ರಕಟಿಸಿ ಈ ಪರಮ ಪ್ರಸಾದವನ್ನು ನಾವು ಅರ್ಪಿಸಿದ್ದೇವೆ. ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ, ಕುಟುಂಬದಲ್ಲಿರುವ ಸಕಲ ಸದಸ್ಯರ ಮೇಲೆ ವಿಶೇಷವಾದ ಸಂರಕ್ಷಣೆ ಹಿಡಿದು ಬರಲಿ. ಶೀಘ್ರವಾಗಿ ಎಲ್ಲ ಕಡೆ ಹರಡುತ್ತಿರುವ ಈ ಮರಣಾಂತಿಕ ಕೋವಿಡ್-19 ಈ ಸೋಂಕಿನಿಂದ ದೇವರು ನಮ್ಮನ್ನು, ನಮ್ಮ ಮಕ್ಕಳನ್ನು, ಕುಟುಂಬವನ್ನು, ನಮ್ಮ ಸಂಬಂಧಿಕರನ್ನು, ನಮ್ಮ ಜಿಲ್ಲೆ, ರಾಜ್ಯ, ದೇಶ, ವಿಶ್ವವನ್ನು ರಕ್ಷಿಸಲೆಂದು ನಾವು ಪ್ರಭುವಿನಲ್ಲಿ ಮೊರೆ ಇಡೋಣ. ನಾವು ಭುಜಿಸಿದ ಪರಮ ಪ್ರಸಾದ, ಆರಾಧಿಸಿದ ಪ್ರಭು ಯೇಸು ನಮ್ಮೊಳಗಡೆ ಇದ್ದಾರೆ. ನಮ್ಮನವರು ನಡೆಸುತ್ತಾರೆ, ನಮ್ಮನವರು ಬಲಪಡಿಸಿದ್ದಾರೆ. ಇವತ್ತು ಅವರು ನುಡಿದಿದ್ದಾರೆ, ನಿಮ್ಮೊಂದಿಗೆ ಪೋಷಕ ಸದಾ ಇರುವರು. ಆ ಪೋಷಕನು ನಮಗೆ ಕೊಟ್ಟು ನಮ್ಮನ್ನು ರಕ್ಷಿಸಿದ ಪ್ರಭುವೇ ನಿಮಗೆ ವಂದನೆ. ಈ ಪರಮ ಪ್ರಸಾದದ ಆಚರಣೆಯಲ್ಲಿ ನಮ್ಮನ್ನೇ ಅರ್ಪಿಸುವ ಭಾಗ್ಯ ಕೊಟ್ಟದಕ್ಕಾಗಿ ವಂದನೆ. ನಮ್ಮ ಕುಟುಂಬಕ್ಕಾಗಿ ನೀವು ಮಾಡಿದ ಉಪಕಾರಗಳಿಗಾಗಿ ಹಾಗೂ ಇವತ್ತು ಪರಮ ಪ್ರಸಾದವಾಗಿ ನಮ್ಮೊಳಗೆ ಬಂದ ಯೇಸುವೆ ನಿಮಗೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪುನರುತ್ಥಾನದ ಮೂಲಕ ನಮ್ಮನ್ನು ಅನಂತ ಜೀವನಕ್ಕೆ ನವೀಕರಿಸುತ್ತೀರಿ. ನಮ್ಮಲ್ಲಿ ಪಾಸ್ಕ ಸಂಸ್ಕಾರದ ಫಲವನ್ನು ಅಧಿಕರಿಸಿ ರಕ್ಷಣೆಯನ್ನು ನೀಡುವ ಸ್ವರ್ಗೀಯ ಆಹಾರದ ಶಕ್ತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಆಶೀರ್ವಾದಗಳನ್ನು ಪಡೆಯೋಣ. ತಮ್ಮ ಏಕೈಕ ಪುತ್ರನ ಪುನರುತ್ಥಾನದ ಮೂಲಕ ದೇವರು ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ಆಮೆನ್. ತಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧ್ಯಸ್ಥರನ್ನಾಗಿ ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ.